ಜಾತಿ ಗಣತಿ ವಿಚಾರ ಎಸ್ಸಿ ರೂಮಲ್ಲಿ ಕೂತು ಕಾಂತರಾಜ್ ವರದಿ ಸಿದ್ಧಪಡಿಸಿದ್ದು ಗದಗದಲ್ಲಿ ಶಾಸಕ ಮಾಜಿ ಸಚಿವ ಸಿಸಿ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಒಂದು ಕಡೆ ಸಿಎಂ ಔತಣಕೂಟಕ್ಕೆ ಹೋದ್ರೆ ಇನ್ನೊಂದು ಕಡೆ ದಲಿತ ಶಾಸಕರ ಔತಣಕೂಟಕ್ಕೆ ಪಕ್ಷದ ವರಿಷ್ಠರಿಂದ ಬ್ರೇಕ್ ಹಾಕಿಸಿದ್ದಾರೆ. ಕಳೆದೊಂದು ವಾರದಿಂದ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಕಳವಳಿಕಾರಿಯಾಗಿವೆ. ಮುಖ್ಯಮಂತ್ರಿ ಗದ್ದುಗೆ ಕಿತ್ತಾಟ ನಡೀತಿರೋದನ್ನ ನೋಡಿದ್ದೇವೆ. ಸಿಎಂ ತಮ್ಮ ಆಡಳಿತ ವೈಫಲ್ಯ ಮುಚ್ಚಿಡಲು ವಿಷಯವನ್ನ ಬೇರೆ ಬೇರೆ ಕಾಲಕ್ಕೆ ತಿರುಗಿಸುತ್ತಾ ಬಂದಿದ್ದಾರೆ. ಈಗ ಮತ್ತೆ ಜನರ ಭಾವನೆ ಬೇರೆ ಕಡೆ ತಿರುಗಿಸಲು ಜಾತಿ ಗಣತಿ ಅನುಷ್ಠಾನ ತೇಲಿ ಬಿಟ್ಟಿದ್ದಾರೆ. ಹುಲಿ ಉಗುರು, ದರ್ಶನ್ ಕೇಸ್ ಸೇರಿ ಬೇರೆ ಬೇರೆ ವಿಷಯಗಳ ಬಗ್ಗೆ ರಾಜ್ಯದ ಗಮನ ಸೆಳೆದು ತಮ್ಮ ವೈಫಲ್ಯ ಮರೆಮಾಚೋ ಚಾಣಾಕ್ಷತನ ತೋರಿದ್ದಾರೆ. ಸಿಎಂ ತನ್ನ ಆಡಳಿತ ವೈಫಲ್ಯ ಮುಚ್ಚಿಡಲು ವಿಷಯವನ್ನ ಬೇರೆ ಬೇರೆ ಕಾಲಕ್ಕೆ ತಿರುಗಿಸುತ್ತಾ ಮುಖ್ಯಮಂತ್ರಿ ಗದ್ದುಗೆ ಕಿತ್ತಾಟ ನಡೀತಿರೋದನ್ನ ನೋಡಿದ್ದೇವೆ. ರಾಷ್ಟ್ರ ಮಟ್ಟದಲ್ಲೂ ಜಾತಿ ಗಣತಿ ಬಗ್ಗೆ ನಡೀತಿದೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ, ಆರ್ಥಿಕತೆ, ಅವರ ಸಾಮಾಜಿಕ ಬದುಕು ಸುಂದರಗೊಳಿಸಲು ಬಿಜೆಪಿ ವಿರೋಧವಿಲ್ಲ. ಒಂದು ವಾರದಿಂದ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳು ತುಂಬ ಕಳವಳಿಕಾರಿಯಾಗ್ಯಾವ. ಒಂದು ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಔತಣಕೂಟಕ್ಕೆ ಹೋದ್ರೆ, ಇನ್ನೊಂದು ಕಡೆ ದಲಿತ ವರ್ಗದ ಶಾಸಕರ ಔತಣಕೂಟಕ್ಕೆ ಪಕ್ಷದ ವರಿಷ್ಠರಿಂದ ಬ್ರೇಕ್ ಹಾಕಿಸಿದಂಥ ಸುದ್ದಿ ಮಾಧ್ಯಮದ ಮುಖಾಂತರ 2-3 ದಿವಸ ನಾವು ಯಾವುದೇ ದೂರದರ್ಶನ ಚಾನಲ್ವನ್ನು ಹಾಕಿದರೂ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಒಳಜಗಳ, ಕುರ್ಚಿ ಕಿತ್ತಾಟ, ಮುಖ್ಯಮಂತ್ರಿಯ ಗದ್ದಿಗೆಗೆ ಕಿತ್ತಾಟ ನಡೆಯುತ್ತಿದ್ದನ್ನು ನಾವು ನೋಡಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಆಡಳಿತದ ವೈಫಲ್ಯವನ್ನು ಮುಚ್ಚಿಡಲಿಕ್ಕೆ ಬೇರೆ ಬೇರೆ ಕಡೆಗೆ ವಿಷಯವನ್ನು ಕಾಲಕ್ಕೆ ತಿರುಗಿಸ್ಕೊತಾ ಬಂದಿದ್ದು ನಾವು ನೋಡಿ. ಹುಲಿ ಉಗುರಿನಿಂದ ಹಿಡ್ಕೊಂಡು ದರ್ಶನ್ ಕೇಸ್ ಇರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ ರಾಜ್ಯದ ಗಮನವನ್ನು ಸೆಳೆದು ತಮ್ಮ ವೈಫಲ್ಯವನ್ನು ಜನ ಮರೆಮಾಚಬೇಕು ಅನ್ನುವಂಥ ಚಾಣಾಕ್ಷತನವನ್ನು ಸರಿಸುಮಾರು 2 ವರ್ಷಗಳ ಕಾಲ ನಡೆಸಿಕೊಂಡು ಬಂದಿದ್ದನ್ನು ನೋಡಿ. ಈಗ ಮತ್ತೆ ಜನರ ಭಾವನೆಗಳನ್ನು ಬೇರೆ ಕಡೆ ತಿರುಗಿಸಲಿಕ್ಕೆ ಜಾತಿ ಗಣತಿಯನ್ನು ಅನುಷ್ಠಾನಕ್ಕೆ ತರುವ ವಿಷಯವನ್ನು ತೇಲಿಬಿಟ್ಟಾರೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಜಾತಿ ಗಣತಿ ಬಗ್ಗೆ ನಡೀತಾ ಇದೆ. ಯಾವುದೇ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ, ಅವರ ಆರ್ಥಿಕತೆಗೆ, ಅವರ ಸಾಮಾಜಿಕ ಬದುಕನ್ನು ಸುಂದರಗೊಳಿಸಲಿಕ್ಕೆ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಭಾರತೀಯ ಜನತಾ ಪಕ್ಷದ ವಿರೋಧವಿಲ್ಲ. ನಾವು ಕೂಡ ಅದಕ್ಕೆ ಬದ್ಧರಾಗೇವಿ. ನಮ್ಮ ಪಕ್ಷದ ಪ್ರಣಾಳಿಕೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥದ್ದೈತಿ. ಆದರೆ ಏನು ಕಾಂತರಾಜ್ ಮಾಡಿದಂಥ ಜನಗಣತಿ ತುಂಬ ಅವೈಜ್ಞಾನಿಕವಾಗಿದೆ. ಕೇವಲ ವೀರಶೈವ ಮಾತ್ರ ಅಲ್ಲ, ರಾಜ್ಯದ ಮತ್ತೊಂದು ಪ್ರಮುಖ ಸಮುದಾಯ ಒಕ್ಕಲಿಗರು ಕೂಡ ಜಾತಿ ಗಣತಿಯ ಕೂಡ ಆಕ್ಷೇಪ ಎತ್ತಿದ್ದನ್ನು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು. ಸಮೀಕ್ಷೆಯನ್ನು ವೈಜ್ಞಾನಿಕವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಿಲ್ಲ ಎನ್ನುವುದಕ್ಕೆ ಹಲವು ಪ್ರಮುಖ ಕಾರಣಗಳಿದ್ದರೂ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅವರ ಸರ್ಕಾರವಾಗಲಿ ಪರಿಗಣಿಸ್ತಿಲ್ಲ ಅನ್ನೋದು ಭಾಳ ನೋವಿನ ಸಂಗತಿ. ರಾಜ್ಯದ ಮುಖ್ಯಮಂತ್ರಿ ಆದಂಥವರು, ಸರ್ಕಾರವನ್ನು ನಡೆಸ್ತಕ್ಕಂಥ ಮುಖ್ಯಸ್ಥರು ಸಮಾಜದ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಡಬೇಕಾಗಿದ್ದು ಅವರ ಕರ್ತವ್ಯ. ರಾಜ್ಯದ ವಿವಿಧ ಜಿಲ್ಲೆಗಳ ಮತ್ತು ಹೊರ ರಾಜ್ಯಗಳಿಗೆ ಗುಳೆ ಹೋದವರನ್ನು ಸಮೀಕ್ಷೆಯಲ್ಲಿ ಪರಿಗಣಿಸಿಲ್ಲ. ವೀರಶೈವ ಲಿಂಗಾಯತರೆಲ್ಲರೂ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಾರ ಅನ್ನೋದನ್ನು ಕೂಡ ಸಾಕಷ್ಟು ನಮ್ಮ ಹೋರಾಟದ ಮುಖಾಂತರ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಿ ಈ ಸಮೀಕ್ಷೆ ವರದಿಯನ್ನು ಒಪ್ಪಿಕೊಂಡರೆ ವೀರಶೈವ ಮತ್ತು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಲಕ್ಷಾಂತರ ಮಂದಿಗೆ ಅನ್ಯಾಯವಾಗುತ್ತದೆ ಅನ್ನೋದನ್ನು ಭಾಳ ಖಂಡಿತವಾಗಿಯೂ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ವರ್ಗದ ಜನರಿಗೂ ಕೂಡ ನ್ಯಾಯ ದೊರಕಬೇಕನ್ನುವಂಥದ್ದು ನಮ್ಮ ವಾದ. ಹಿಂದುಳಿದ ವರ್ಗದವರನ್ನು ಗುರುತಿಸುವ ಘನತೆಗೆ ನಮ್ಮ ವಿರೋಧ ಇಲ್ಲ ಅನ್ನೋದನ್ನು ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ. ಅವರಿಗೆ ಸಿಗಬೇಕಾದಂಥ
ಸಕಲ ಸವಲತ್ತುಗಳು ದೊರೆಯಬೇಕನ್ನೋದು ಸಂವಿಧಾನದ ಆಶಯ. ಆ ರೀತಿ ಸರ್ಕಾರ ನಡೆದುಕೊಳ್ಳಿ. ಕೇವಲ ಜಾತಿವಾರು ಜನಸಂಖ್ಯೆಯನ್ನು ಸೋರಿಕೆ ಕೆಲವು ಜಾತಿವಾರು, ಐ ರಿಪೀಟ್, ಕೆಲವು ಜಾತಿವಾರು ಜನಸಂಖ್ಯೆಯನ್ನು ಸೋರಿಕೆ ಮಾಡಿ ಗೊಂದಲ ಮೂಡಿಸಲಾಗಿದೆ. ಗಣತಿದಾರರು ವೀರಶೈವ ಲಿಂಗಾಯತ್ ಸಮುದಾಯದ 50%ಕ್ಕಿಂತ ಹೆಚ್ಚು ಮನೆಗಳಿಗೆ ಇದುವರೆಗೆ ಭೇಟಿಯನ್ನು ಕೊಟ್ಟಿಲ್ಲ. ವರದಿಯು ಹಲವು ಲೋಪದೋಷಗಳಿಂದ ಕೂಡಿದೆ ಎನ್ನುವುದರ ಬಗ್ಗೆ ಈಗಾಗಲೇ ಸಾಕಷ್ಟು ಅನುಮಾನಗಳು ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಪಕ್ಷಗಳ ವರಿಷ್ಠರಿಂದ ವರದಿ ಸರಿಯಿಲ್ಲ ಅನ್ನುವಂಥ ಟೀಕೆಗಳು, ಟಿಪ್ಪಣಿಗಳು ಕೇಳಿ ಬಂದಿದ್ದನ್ನು ನೋಡಿ. ವಿಶೇಷವಾಗಿ ಶಾಮನೂರು ಶಿವಶಂಕರಪ್ಪನವರಂಥವ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಇಂಥ ಟೀಕೆಗಳನ್ನು ನಾವು ಕೇಳಿವಿ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಕಾಂತರಾಜ್ ಸಲ್ಲಿಸಿರುವ ವರದಿಯನ್ನು ಸರ್ಕಾರ ತಿರಸ್ಕರಿಸಬೇಕಾಗಿತ್ತು. ಆದರೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುತ್ತಿದೆ. ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಜಾತಿಗಣತಿ ಚರ್ಚೆ ನಡೆಯುತ್ತಿದೆ. ಅಲ್ಲಿನ ಬೆಳವಣಿಗೆಯನ್ನು ನೋಡಿಕೊಂಡು ರಾಜ್ಯ ಸರ್ಕಾರ ಮುನ್ನಡೆಯಬೇಕೆಂಬುದು ನಮ್ಮ ವಾದ. ಈಗಾಗಲೇ 2 ಪ್ರಬಲ ಸಮುದಾಯದ ನಾಯಕರು, ಗಣ್ಯರು ವೈಜ್ಞಾನಿಕವಾಗಿ ಪುನಃ ಜಾತಿಗಣತಿ ನಡೆಸಲು ಸರ್ಕಾರ ಕ್ರಮ ತಗೋಬೇಕನ್ನುವಂಥ ವಾದವನ್ನು ಮುಂದಿಟ್ಟಾರ. ಸಮುದಾಯದ ಮುಖಂಡರ ಪಕ್ಷಾತೀತ ಹೋರಾಟ ನಡೆಸಬೇಕು, ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ಅಖಿಲ ಭಾರತ ಲಿಂಗಾಯತ ಮುಖಂಡರ ಸಭೆಯಲ್ಲಿ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ನಡೆಸಿರುವ ಜಾತಿಗಣತಿ ಅವೈಜ್ಞಾನಿಕವಾಗಿದೆ. ವೀರಶೈವ ಲಿಂಗಾಯತ್ ಸಮುದಾಯದ ನಿಖರ ಅಂಕಿಅಂಶಗಳು ಬಗ್ಗೆ ಅಧಿಕೃತ ಸಂಸ್ಥೆಗಳಿಂದ ಸಮೀಕ್ಷೆ ನಡೆಸಿ ವರದಿ ನೀಡುವ ಚಿಂತನೆ ಇದೆ. ಇದರಲ್ಲಿ ನಿಖರ ಅಂಕಿಅಂಶಗಳು ಸಿಗಲು ಸಾಧ್ಯ. ಸರ್ಕಾರ ನಡೆಸಿದೆ ಎನ್ನಲಾದ ಸಮೀಕ್ಷೆಗೆ ಪ್ರತಿ ಮನೆಗೂ ಭೇಟಿ ನೀಡಿದಾಗ 55 ಪ್ರಶ್ನೆಗಳನ್ನು ಕೇಳಲಾಗಿದೆ ಎಂದು ಹೇಳಲಾಗುತ್ತದೆ. ಆದರೆ ಯಾವುದೇ ವೀರಶೈವ ಲಿಂಗಾಯತರ ಮನೆಗೆ ಬಂದು ಹೋಗಿರೋ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ. 55 ಪ್ರಶ್ನೆಗಳಿಗೆ ಉತ್ತರಿಸಿದ ನೆನಪು ಕೂಡ ಯಾರಿಗೂ ಇಲ್ಲ. ಯಾವುದೋ ಏರ್ ಕಂಡೀಷನ್ ಚೇಂಬರ್ದಲ್ಲಿ ಕುಂತ್ಕೊಂಡು ಮಾನ್ಯ ಕಾಂತರಾಜ್ ಅವರು ವರದಿಯನ್ನು ಸಿದ್ಧಪಡಿಸ್ಯಾರ. ಈ ವರದಿ ಬಂದು ಎಷ್ಟು ವರ್ಷ ಆಯಿತು? ಸಿದ್ದರಾಮಯ್ಯ ಹಿಂದಿನ ಅವಧಿಯೊಳಗಿದ್ದಾಗನೇ ಈ ವರದಿ ಬಂದೈತಿ. ಅಲ್ಲಿವರೆಗೂ ಸುಮ್ಮನಿದ್ದು ಈಗ ತಮ್ಮ ಕುರ್ಚಿ ಅಲಗಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಇದನ್ನು ಮುನ್ನೆಲೆಗೆ ಬಿಡ್ತಾ ಇದ್ದಾರೆ. ಅದಕ್ಕೆ ಈ ವಿಷಯದಲ್ಲಿ ನಾನು ಕಾಂಗ್ರೆಸ್ಸಿನ ಶಾಸಕರಿಗೆ, ಗೌರವಾನ್ವಿತ ಸಚಿವರುಗಳಿಗೆ ಮನವಿಯನ್ನು ಮಾಡ್ತೇನೆ. ಇವತ್ತಿನ ನಿಮ್ಮ CLP ಸಭೆಯಲ್ಲಿ ಈ ವಿಚಾರ ಬರ್ತೈತೆ ಅನ್ನುವಂಥ ಮಾತು